ಆರೋಪಿ ಪವಿತ್ರ ಗೌಡ ಬಗ್ಗೆ ಮಗಳು ಭಾವುಕ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಅಮ್ಮನನ್ನ ನೆನೆದ ಪವಿತ್ರ ಗೌಡ ಮಗಳು ಅಮ್ಮ ಕುರಿತ ಕೆಟ್ಟ ಕಮೆಂಟ್ಸ್ಗೆ ಕೇರ್ ಮಾಡಲ್ಲ. ನನ್ನ ತಾಯಿ ಕುರಿತ ಅಶ್ಲೀಲ ಕಮೆಂಟ್ಸ್ ನನ್ನ ಹೃದಯ ಚುಚ್ಚಿದೆ. ನಿಮಗ್ಯಾರಿಗೂ ನನ್ನ ಅಮ್ಮನ ಹೋರಾಟ ತ್ಯಾಗಗಳು ತಿಳಿದಿಲ್ಲ. ನನ್ನ ತಾಯಿ ನನ್ನ ಜಗತ್ತು, ನನ್ನ ಶಕ್ತಿ, ನನ್ನ ಸ್ಫೂರ್ತಿ. ನನ್ನ ತಾಯಿಗೆ ಯಾರನ್ನೂ ನೋಯಿಸುವ ಉದ್ದೇಶ ಇಲ್ಲ. ಯಾರು ಏನೇ ಹೇಳಿದ್ರು ಅಮ್ಮನೇ ನನ್ನ ಹೀರೋ ಅಂತ ಭಾವುಕರಾಗಿ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಪವಿತ್ರ ಗೌಡ ಪುತ್ರಿ ಈ ರೀತಿಯಾದಂಥ ಪೋಸ್ಟನ್ನು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲೇ ಹಾಕಿಕೊಂಡಿದ್ದಾರೆ. ಸುಮಾರು ದಿನಗಳ ಕಾಲ ಜೈಲಿನಲ್ಲೇ ಇದ್ದರು ಪವಿತ್ರ ಗೌಡ. ಕೊಲೆ ಆರೋಪಿ ಪವಿತ್ರ ಗೌಡ ನಾನಾ ರೀತಿಯಾದಂಥ ಪ್ರಶ್ನೆಗಳನ್ನು ಎದುರಿಸುವಂಥ ಸ್ಥಾನದಲ್ಲಿ ಇದ್ದರು. ಜೊತೆಗೆ ಒಂದಷ್ಟು ಟ್ರೋಲ್ಗಳಾಗಿದ್ದರು, ಒಂದಷ್ಟು ಕೆಟ್ಟ ಕಮೆಂಟ್ಸ್ಗಳು ಕೂಡ ಬಂದಿತ್ತು. ಕೇವಲ ಪವಿತ್ರ ಗೌಡ ಮಾತ್ರ ಅಲ್ಲ, ಅವರ ಪುತ್ರಿಯನ್ನು ಕೂಡ ಕೆಲವರು ಟ್ರೋಲ್ ಮಾಡಿಬಿಟ್ಟಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾಗಿ ಒಂದು ಪೋಸ್ಟನ್ನು ಹಾಕಿದ್ದಾರೆ. ನನ್ನ ಅಮ್ಮನ ತ್ಯಾಗ, ಹೋರಾಟ ಇದೆಲ್ಲವೂ ನನಗೆ ಮಾತ್ರ ಗೊತ್ತಿದೆ ಅಂತ ಹೇಳಿದ್ದಾರೆ. ಮತ್ತು ನನ್ನ ಅಮ್ಮ ನನಗೆ ಸ್ಫೂರ್ತಿ ಅಂತ ಕೂಡ ಹೇಳಿದ್ದಾರೆ. ಯಾರಿಗೇನು ಹೇಳಿದ್ರು ನನ್ನ ಅಮ್ಮ ನನಗೆ ಹೀರೋ ಅಂತ ಬರೆದುಕೊಂಡಿದ್ದಾರೆ. ಮತ್ತು ನೀವು ಮಾಡಿದಂಥ ಕೆಟ್ಟ ಕಮೆಂಟ್ಗಳಿಂದ ಅದು ನನ್ನ ಮನಸ್ಸಿಗೆ ಚುಚ್ಚಿದೆ ಅಂತ ಬೇಸರ ಆಗಿರೋದ್ರ ಬಗ್ಗೆ ಕೂಡ ಹೇಳ್ಕೊಂಡಿದ್ದಾರೆ.